ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಆಯುರ್ವೇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗಿದೆ. ನಮಗೆ ಬರುವ ಅನೇಕ ರೀತಿಯಾದ ಕಾಯಿಲೆಗಳು ಕೇವಲ ಗಿಡಗಳ ಮೂಲಕ ಬಗೆಹರಿಯುತ್ತದೆ. ಎಂತಹ ಕಾಯಿಲೆಗಳನ್ನು ಕೂಡ ಕೆಲ ಗಿಡಗಳು ಗುಣಪಡಿಸುತ್ತದೆ. ಎಷ್ಟೋ ರಹಸ್ಯಗಳು, ಎಷ್ಟೋ ಆರೋಗ್ಯ ಸೂತ್ರಗಳು ಆಯುರ್ವೇದ ಪುಸ್ತಕಗಳಲ್ಲಿ ಬರೆಯಲಾಗಿದೆ. ನಾವು ಪ್ರತಿದಿನ ನೋಡುವಂತ ಕೆಲ ಗಿಡಗಳು ನಮಗೆ ಬರುವ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ. ಇಲ್ಲಿ ನಾವು ನೋಡುತ್ತಿರುವಂತ ಈ ಗಿಡ ಹಾದಿ ಬೀದಿಗಳಲ್ಲಿ, ಹೊಲಗಳಲ್ಲಿ, ಬಯಲು ಪ್ರದೇಶಗಳಲ್ಲಿ ಅಷ್ಟೇ ಯಾಕೆ, ನಿಮ್ಮ ಮನೆ ಹಿತ್ತಲಲ್ಲಿ ಕೂಡ ನೀವು ನೋಡಿರುತ್ತೀರಿ. ಆದರೆ ಇದರ ಹೆಸರಾಗಲಿ ಅಥವಾ ಇದನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತಾಗಲಿ ತುಂಬಾ ಜನರಿಗೆ ತಿಳಿಯದು. ಈ ಗಿಡದಲ್ಲಿ ಅಡಗಿರುವ ಆರೋಗ್ಯ ರಹಸ್ಯಗಳು ಹಾಗೂ ಔಷಧ ಗುಣಗಳ ಬಗ್ಗೆ ತಿಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಿ. ಈ ಚಿಕ್ಕ ಗಿಡದಲ್ಲಿ ಇಷ್ಟೊಂದು ಆರೋಗ್ಯ ಗುಣಗಳು ಇದೆಯಾ ಎಂದು ಸ್ವತಃ ಡಾಕ್ಟರ್ಗಳು ಕೂಡ ಆಶ್ಚರ್ಯ ಪಡುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಿದರೂ ವಾಸಿಯಾಗದಂತ ಕೆಲ ಕಾಯಿಲೆಗಳು ಈ ಒಂದು ಚಿಕ್ಕ ಗಿಡದಿಂದ ವಾಸಿಯಾಗುತ್ತದೆ. ಈ ಗಿಡದ ಹೆಸರೇನು? ಇದರಲ್ಲಿರುವ ಔಷಧೀಯ ಗುಣಗಳೇನು? ಇದು ಯಾವ ರೀತಿ ನಮ್ಮ ಅನಾರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ? ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವಂತ ಈ ಗಿಡ ಸಾಮಾನ್ಯವಾದ ಗಿಡ ಅಲ್ಲ, ಅಥವಾ ಯಾವುದೋ ವಿಷ ಗಿಡ ಕೂಡ ಅಲ್ಲ. ಇದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಸಿಗುತ್ತದೆ. ಇಲ್ಲಿ ನೀವು ನೋಡುತ್ತಿರುವ ಈ ಗಿಡವನ್ನು ಕುಪ್ಪಿ ಗಿಡ ಎಂದು ಕರೆಯುತ್ತಾರೆ. ಕೆಲವರು ಪಿಪ್ಪಿ ಗಿಡ, ಹರಿತ ಮಂಜರಿ, ಮುರಿಪಿಂಡಿ ಅಥವಾ ಕುಪ್ಪಿಂಟಾಕು ಅಂತಲೂ ಕರೆಯುತ್ತಾರೆ. ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಇದನ್ನು ಕರೆಯಲಾಗುತ್ತದೆ. ಕರ್ನಾಟಕದಲ್ಲಿ ಕುಪ್ಪಿ ಅಥವಾ ಹರಿತ ಮಂಜರಿ ಎಂದು ಕರೆಯುತ್ತಾರೆ. ಈಗ ತಡ ಮಾಡದೆ ಈ ಗಿಡದಿಂದ ಸಿಗುವ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ತುಂಬಾ ಜನರಿಗೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ಸ್ ಆಗಾಗ ಬರುತ್ತಾ ಇರುತ್ತದೆ. ತಿಂದಿರುವ ಪದಾರ್ಥ ಸರಿಯಾಗಿ ಜೀರ್ಣ ಆಗದೇ ಇರುವುದು, ಅಥವಾ ತಿಂದಿರುವ ಆಹಾರ ವಿಷ ಪದಾರ್ಥ ಆಗುವ ಕಾರಣದಿಂದ ಅನೇಕ ಆರೋಗ್ಯ ಸಮಸ್ಯೆಗಳು, ಮುಖ್ಯವಾಗಿ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಬರುತ್ತಿರುತ್ತದೆ. ಯಾವುದೇ ಜೀರ್ಣಕ್ಕೆ ಸಂಬಂಧಿಸಿದ ಇನ್ಫೆಕ್ಷನ್ಸ್ ಆದರೂ ಕೂಡ ಈ ಕುಪ್ಪಿ ಗಿಡ ಗುಣಪಡಿಸುತ್ತದೆ. ಹೊಟ್ಟೆಯಲ್ಲಿರುವ ಇನ್ಫೆಕ್ಷನ್ಗಳನ್ನು ಕಡಿಮೆ ಮಾಡಿಕೊಳ್ಳಲು ಕುಪ್ಪಿ ಗಿಡವನ್ನು ಯಾವ ರೀತಿ ಬಳಸಬೇಕು ಎಂದು ಈಗ ನೋಡೋಣ. ಮೊದಲಿಗೆ 4 ಅಥವಾ 5 ಕುಪ್ಪಿ ಎಲೆಗಳನ್ನು ಫ್ರೆಶ್ ಆಗಿ ಗಿಡದಿಂದ ಕಿತ್ತು ತಂದು ಚೆನ್ನಾಗಿ ತೊಳೆದು ಅದರ ಜೊತೆಗೆ 4 ಬೆಳ್ಳುಳ್ಳಿ ಎಸಲನ್ನು ಸೇರಿಸಿ ಚೆನ್ನಾಗಿ ಅರೆದು ಇದನ್ನು ಊಟದ ಜೊತೆ ಚಟ್ನಿ ತರ ತಿನ್ನಬೇಕು. ಇದನ್ನು ಅನ್ನದಲ್ಲಿ ಕಲಿಸಿಕೊಂಡು ತಿನ್ನಬಹುದು ಅಥವಾ ಚಪಾತಿಯಲ್ಲಿ ಕೂಡ ತಿನ್ನಬಹುದು. ಇದನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಎಂತಹ ಇನ್ಫೆಕ್ಷನ್ ಇದ್ದರೂ ಕೂಡ ಗುಣವಾಗುತ್ತದೆ. ಇನ್ನು ಈ ಕುಪ್ಪಿ ಗಿಡದಿಂದ ಇನ್ನೊಂದು ದೊಡ್ಡ ಸಮಸ್ಯೆಗೂ ಕೂಡ ಪರಿಹಾರ ಇದೆ. ಅದೇನೆಂದರೆ ಪೈಲ್ಸ್ ಪ್ರಾಬ್ಲಮ್. ಇತ್ತೀಚಿನ ದಿನಗಳಲ್ಲಿ 4 ಮನೆಗಳಲ್ಲಿ ಒಬ್ಬರು ಪೈಲ್ಸ್ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಸಾಮಾನ್ಯವಾಗಿ ಪೈಲ್ಸ್ ಪ್ರಾಬ್ಲಮ್ ಮಲಬದ್ಧತೆಯ ಕಾರಣದಿಂದ ಬರುತ್ತದೆ. ಕೆಲವರಿಗೆ ವಂಶ ಪಾರಂಪರ್ಯವಾಗಿ ಕೂಡ ಬರುತ್ತದೆ. ಪೈಲ್ಸ್ ಏನಾದರೂ ಬಂದರೆ ನವ್ವೆ, ನೋವು ಹಾಗೆ ತೀವ್ರವಾದ ಕಿರಿಕಿರಿ ಆಗುತ್ತದೆ. ಅವರು ಪಡುವ ಬಾಧೆ ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಸಮಸ್ಯೆಗೆ ಪರಿಹಾರ ಹುಡುಕಿಕೊಂಡು ಎಷ್ಟೋ ಆಸ್ಪತ್ರೆಗಳಿಗೆ ಹೋಗುತ್ತಾರೆ. ಆದರೆ ಆಪರೇಷನ್ ಮಾಡಿ ತೆಗೆದ ನಂತರ ಕೂಡ ಸ್ವಲ್ಪ ದಿನಗಳ ಬಳಿಕ ಮತ್ತೆ ಪೈಲ್ಸ್ ಬರುವ ಸಾಧ್ಯತೆ ಇರುತ್ತದೆ. ಆಪರೇಷನ್ ಮಾಡಿಸಿಕೊಂಡ ನಂತರ ಕೂಡ ಪೂರ್ತಿಯಾಗಿ ಗುಣವಾಯಿತು ಎಂಬ ಫೀಲಿಂಗ್ ಬರುವುದಿಲ್ಲ. ಹಾಗಾಗಿ ಪದೇ ಪದೇ ಆಪರೇಷನ್ ಮಾಡಿಸಿಕೊಳ್ಳಲು ಆಗದೆ, ಹಾಗೆ ಪೈಲ್ಸ್ ಇಟ್ಟುಕೊಂಡು ನೋವು ತಿನ್ನಲು ಆಗದೆ ಅವರು ಮಾನಸಿಕವಾಗಿ, ಶಾರೀರಿಕವಾಗಿ ತುಂಬಾನೇ ನೋವು ಅನುಭವಿಸುತ್ತಿರುತ್ತಾರೆ. ಅಂತವರಿಗೆ ಈ ಕುಪ್ಪಿ ಗಿಡ ಅದ್ಭುತ ಔಷಧಿ. ಪೈಲ್ಸ್ ಕಾಯಿಲೆಗೆ ಔಷಧಿಗಾಗಿ ಮೊದಲು ಕೆಲವು ಕುಪ್ಪಿ ಎಲೆಗಳನ್ನು ಶೇಖರಿಸಿ ತಂದು ಚೆನ್ನಾಗಿ ತೊಳೆದು ಅದನ್ನೊಂದು ಬಟ್ಟೆಯಲ್ಲಿ ಒರೆಸಿ ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. ಆ ಎಲೆಗಳಿಗೆ ಸಮಾನವಾಗಿ ತುಳಸಿ ಎಲೆಗಳನ್ನು ಕೂಡ ತಂದು ಅದನ್ನು ಕೂಡ ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. ಈ 2 ಎಲೆಗಳ ಪುಡಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ನಿಮ್ಮ 3 ಬೆರಳು ಸೇರಿಸಿ ತೆಗೆದುಕೊಂಡರೆ
ಎಷ್ಟು ಪುಡಿ ಬರುತ್ತದೋ ಅಷ್ಟು ಪುಡಿಯನ್ನು ಒಂದು ಕಪ್ನಲ್ಲಿ ಹಾಕಿಕೊಂಡು ಅದನ್ನೊಂದು ಚಮಚ ತುಪ್ಪ ಅಥವಾ ಅರ್ಧ ಚಮಚ ಬೆಣ್ಣೆಯ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ತಿನ್ನಬೇಕು. ಈ ರೀತಿ ಪ್ರತಿದಿನ ತಿನ್ನುತ್ತಿದ್ದರೆ ಅತಿ ಕಡಿಮೆ ಸಮಯದಲ್ಲಿ ಈ ಪೈಲ್ಸ್ ಸಮಸ್ಯೆ ಹೊರಟು ಹೋಗುತ್ತದೆ. ಕೆಲವರಿಗೆ ಯಾವಾಗಲೂ ಮೈಕೈ ನೋವು ಇದ್ದೇ ಇರುತ್ತದೆ. ಅವರು ಪ್ರತಿದಿನ ಮಾತ್ರೆ ತಿನ್ನಬೇಕಾಗುತ್ತದೆ. ಈ ಸಮಸ್ಯೆಗೂ ಕೂಡ ಕುಪ್ಪಿ ಗಿಡ ಒಳ್ಳೆಯ ಔಷಧಿ. ಇದಕ್ಕಾಗಿ ನೀವು ಕೆಲವು ಕುಪ್ಪಿ ಎಲೆಗಳನ್ನು ತಂದು ಅದನ್ನು ಚೆನ್ನಾಗಿ ತೊಳೆದು ಅರೆದು ರಸವನ್ನು ತೆಗೆದಿಟ್ಟುಕೊಳ್ಳಬೇಕು. ಆ ರಸಕ್ಕೆ ಸಮಾನವಾಗಿ ಎಳ್ಳೆಣ್ಣೆಯನ್ನು ಬೆರೆಸಿ ಕುದಿಯಲು ಇಡಬೇಕು. ಸ್ವಲ್ಪ ಹೊತ್ತು ಚಿಟಪಟ ಎಂದ ಬಳಿಕ ಆ ಶಬ್ದ ನಿಂತು ಹೋಗುತ್ತದೆ. ಅಂದರೆ ನೀರೆಲ್ಲ ಮಾಯವಾಗಿ ಆ ಎಲೆಯ ರಸ ಏನಿದೆಯೋ ಅದು ಎಣ್ಣೆಯ ಜೊತೆ ಪೂರ್ತಿಯಾಗಿ ಬೆರೆತು ಹೋಗುತ್ತದೆ. ಆ ಎಣ್ಣೆಯನ್ನು ಒಂದು ಗ್ಲಾಸ್ ಬಾಟಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಿ. ಇದನ್ನು ಮಾಡಿಕೊಳ್ಳಲು ಆಗದಿದ್ದರೆ ನಿಮ್ಮ ಹತ್ತಿರದಲ್ಲಿ ಯಾವುದಾದರೂ ಆಯುರ್ವೇದಿಕ್ ಶಾಪ್ ಇದ್ದರೆ ಅಲ್ಲೂ ಕೂಡ ಸಿಗುತ್ತದೆ. ಕುಪ್ಪಿ ಎಣ್ಣೆ ಅಂತ ಕೇಳಿದರೆ ಕೊಡ್ತಾರೆ. ನೀವು ಮಾತ್ರೆ ತಿನ್ನುವುದಕ್ಕಿಂತ ನಿಮ್ಮ ದೇಹದಲ್ಲಿ ಎಲ್ಲಿ ನೋವಿದೆಯೋ ಅಲ್ಲಿ ಈ ಎಣ್ಣೆಯನ್ನು ಸ್ವಲ್ಪ ಗೋರುಬೆಚ್ಚಗೆ ಮಾಡಿಕೊಂಡು ಹಚ್ಚಿ 1-2 ನಿಮಿಷ ಮಸಾಜ್ ಕೊಟ್ಟರೆ ಕೂಡಲೇ ನೋವು ಹೊರಟು ಹೋಗುತ್ತದೆ. ಇನ್ನು ತಲೆನೋವು, ಇದು ಚಿಕ್ಕವರು ದೊಡ್ಡವರು ಎಂಬ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಬರುವಂತದ್ದು. ಸ್ಟ್ರೆಸ್, ಮಾನಸಿಕ ಅಶಾಂತಿ, ಟೆನ್ಷನ್, ನೆಗಡಿ, ಕೋಲ್ಡ್, ಜ್ವರ ಹೀಗೆ ಯಾವ ಸಮಸ್ಯೆ ಇದ್ದರೂ ಕೂಡ ತಲೆನೋವು ಮಾತ್ರ ಬಂದು ಬಿಡುತ್ತದೆ. ಇದಕ್ಕೂ ಕೂಡ ಕುಪ್ಪಿ ಗಿಡ ಕೆಲಸ ಮಾಡುತ್ತದೆ. ಇದಕ್ಕೆ ನೀವು ಒಂದು ಹಿಡಿ ಕುಪ್ಪಿ ಎಲೆಗಳನ್ನು ತಂದು ಅದನ್ನು ತೊಳೆದು ಅರೆದು ರಸವನ್ನು ತೆಗೆಯಬೇಕು. ಆ ರಸವನ್ನು ಒಂದು ಕಾಟನ್ ಸಹಾಯದಿಂದ ನಿಮ್ಮ ಹಣೆಯ ಮೇಲೆ ಮಸಾಜ್ ಮಾಡಿಕೊಳ್ಳಬಹುದು. ಅಥವಾ ಒಂದು ತೆಳುವಾದ ಬಟ್ಟೆಯನ್ನು ಆ ರಸದಲ್ಲಿ ಒದ್ದೆ ಮಾಡಿಕೊಂಡು ಅದನ್ನು ಕೂಡ ಹಣೆಯ ಮೇಲೆ ಹಾಕಿಕೊಂಡು 10 ಅಥವಾ 15 ನಿಮಿಷ ಕಣ್ಣು ಮುಚ್ಚಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡರೆ ತಲೆನೋವು ಮಟುಮಾಯವಾಗುತ್ತೆ. ಅಷ್ಟೇ ಅಲ್ಲದೆ ಕೆಲವು ದಿನಗಳಲ್ಲಿ ನಿಮಗೆ ತಲೆನೋವು ಬರುವುದು ಪೂರ್ತಿಯಾಗಿ ನಿಂತು ಹೋಗುತ್ತದೆ. ಇನ್ನು ನಾವು ಸೌಂದರ್ಯಕ್ಕೆ ಎಷ್ಟೋ ಖರ್ಚು ಮಾಡುತ್ತೇವೆ, ಮುಖ್ಯವಾಗಿ ಮಹಿಳೆಯರು. ಮಾರ್ಕೆಟ್ನಲ್ಲಿ ಬಂದಿರೋ ಹೊಸ ಪ್ರಾಡಕ್ಟ್ಸ್ ಎಲ್ಲ ಕೂಡ ಟ್ರೈ ಮಾಡ್ತಾರೆ. ಇದರಿಂದ ಒಮ್ಮೊಮ್ಮೆ ಮುಖದ ಸೌಂದರ್ಯ ಪೂರ್ತಿಯಾಗಿ ಹಾಳು ಮಾಡಿಕೊಳ್ತಾರೆ. ಆದರೆ ಪೂರ್ವಕಾಲದಲ್ಲಿ ನಮ್ಮ ಪೂರ್ವಿಕರು ಈ ಕುಪ್ಪಿ ಎಲೆಗಳನ್ನು ಅವರ ಚರ್ಮ ಸೌಂದರ್ಯಕ್ಕೆ ಬಳಸಿಕೊಳ್ಳುತ್ತಿದ್ದರಂತೆ. ಕೆಲವು ಕುಪ್ಪಿ ಎಲೆಗಳನ್ನು ತೊಳೆದು ಅರೆದು ಪೇಸ್ಟ್ ಮಾಡಿಕೊಂಡು ಅದನ್ನು ಮುಖಕ್ಕೆ ಫೇಸ್ ಪ್ಯಾಕ್ ತರ ಅಪ್ಲೈ ಮಾಡಿಕೊಂಡು ಬಿಡುವಿದ್ದರೆ ಒಣಗುವವರೆಗೂ ಹಾಗೆ ಬಿಡಿ. ಇಲ್ಲದಿದ್ದರೆ 10 ಅಥವಾ 15 ನಿಮಿಷ ಬಿಟ್ಟು ತಣ್ಣೀರಿನಿಂದ ಮುಖ ತೊಳೆಯುತ್ತಿದ್ದರೆ ಮುಖದ ಸೌಂದರ್ಯ ದುಪ್ಪಟ್ಟು ಹೆಚ್ಚಾಗುತ್ತದೆ. ಇದನ್ನು ಪ್ರತಿದಿನ ಹಚ್ಚಿಕೊಂಡರೆ ತುಂಬಾ ಒಳ್ಳೆ ರಿಸಲ್ಟ್ ಇರುತ್ತದೆ. ಹಾಗೆ ಅರ್ಧ ಗಂಟೆ ಹಾಗೆ ಇಟ್ಟುಕೊಂಡು ನಂತರ ತೊಳೆದರೆ ಹೊಳಪು ಹೆಚ್ಚಾಗುತ್ತದೆ. ಈ ಫೇಸ್ ಪ್ಯಾಕ್ ಹಚ್ಚಿಕೊಳ್ಳುವುದರಿಂದ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತದೆ. ಮೊಡವೆ, ಕಲೆಗಳು, ಪೋರ್ಸ್ ಎಲ್ಲ ಕೂಡ ಮಾಯವಾಗುತ್ತದೆ. ಮುಖದಲ್ಲಿ ಸುಕ್ಕು ಅಥವಾ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇದ್ದರೆ ಅದೆಲ್ಲ ಕೂಡ ನಿಧಾನವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಕೆಲವು ದಿನಗಳಲ್ಲಿ ನೀವು ನಿಮ್ಮ ವಯಸ್ಸಿಗಿಂತ ಅತಿ ಚಿಕ್ಕವರಂತೆ ಕಾಣಿಸುತ್ತೀರಿ. ಇನ್ನು ಮಲಬದ್ಧತೆಗೂ ಕೂಡ ಕುಪ್ಪಿ ಗಿಡ ಒಳ್ಳೆಯ ಔಷಧಿ. ಇದಕ್ಕಾಗಿ ನೀವು 1-2 ಕುಪ್ಪಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಎಷ್ಟು ನೀರು ಕುಡಿಯುತ್ತೀರೋ ಅಷ್ಟು ನೀರನ್ನು ರಾತ್ರಿಯೇ ಒಂದು ಬಾಟಲ್ ಅಥವಾ ಪಾತ್ರೆಯಲ್ಲಿ ತೆಗೆದಿಟ್ಟುಕೊಂಡು ಅದರಲ್ಲಿ ತೊಳೆದಿಟ್ಟುಕೊಂಡಿರುವಂತ ಈ ಕುಪ್ಪಿ ಎಲೆಗಳನ್ನು ಹಾಕಿ ರಾತ್ರಿಯೆಲ್ಲ ಹಾಗೆ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ಎಲೆ ತೆಗೆದು ಹಾಕಿ ಆ ನೀರನ್ನು ಕುಡಿಯಿರಿ. ಇದರಿಂದ ಫ್ರೀಯಾಗಿ ಮೋಷನ್ ಆಗುತ್ತೆ. ಅತಿ ಶೀಘ್ರದಲ್ಲಿ ಮಲಬದ್ಧತೆ ಕೂಡ ಹೊರಟು ಹೋಗುತ್ತದೆ. ಆದರೆ ನೆನಪಿಟ್ಟುಕೊಳ್ಳಿ, ಈ ರಸವನ್ನು ಅತಿ ಹೆಚ್ಚು ಕುಡಿಯಬಾರದು. ಮಲಬದ್ಧತೆ ಹೋಗಲು ನೀವು ಹೆಚ್ಚು ಕುಪ್ಪಿ ಎಲೆಗಳನ್ನು ಬಳಸುವುದು ಅಥವಾ ನೇರವಾಗಿ ಎಲೆಗಳ ರಸವನ್ನು ತೆಗೆದು ಕುಡಿದರೆ ವಾಮಿಟಿಂಗ್ ಮತ್ತು ಲೂಸ್ ಮೋಷನ್ ಆಗುತ್ತೆ. ಹಾಗಾಗಿ ನೀರಲ್ಲಿ 1 ಅಥವಾ 2 ಎಲೆಗಳನ್ನು ಮಾತ್ರ ಹಾಕಿಕೊಂಡು ಕುಡಿಯಿರಿ. ಇದಲ್ಲದೆ ಹಲ್ಲು ನೋವಿದ್ದರೂ ಕೂಡ ಈ ಗಿಡದ ಎಲೆಗಳು ಕಡಿಮೆ ಮಾಡುತ್ತದೆ. ಹಲ್ಲು ನೋವು ಎಷ್ಟು ಕಷ್ಟ ಕೊಡುತ್ತದೆ ಎಂದು ನಾವು ಅನುಭವಿಸುವವರೆಗೂ ಕೂಡ ನಮಗೆ ಅರ್ಥವಾಗುವುದಿಲ್ಲ. ಇದಕ್ಕಾಗಿ ನೀವು ಕುಪ್ಪಿ ಎಲೆಗಳನ್ನು ತೊಳೆದು ಅರೆದು ರಸ ತೆಗೆದುಕೊಂಡು ಆ ರಸವನ್ನು ಹತ್ತಿಯಲ್ಲಿ ನೆನೆಸಿ
ನಿಮಗೆ ಯಾವ ಹಲ್ಲು ನೋಯುತ್ತಿದೆಯೋ ಆ ಹಲ್ಲಿನ ಮೇಲೆ ಇಟ್ಟುಕೊಳ್ಳಿ. ಹುಲ್ಕಲ್ಲಿದ್ದರೆ ಅದರ ಮೇಲೂ ಕೂಡ ಇಟ್ಟುಕೊಳ್ಳಿ. ಈ ರೀತಿ ನೀವು ದಿನದಲ್ಲಿ 2 ಸಲ ಮಾಡಬೇಕು. ನಿಮಗೆ ನೋವು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳನ್ನು ಇದು ಕೊಂದು ಬಿಡುತ್ತದೆ. ನಿಮಗೆ ನೋವು ಹೋಗುವವರೆಗೂ ಆ ಹತ್ತಿಯನ್ನು ಹಾಗೆ ಇಟ್ಟುಕೊಳ್ಳಬಹುದು. ಒಂದು ವೇಳೆ 10 ನಿಮಿಷಗಳಾದರೂ ನೋವು ಹೋಗದಿದ್ದರೆ ಆ ಹತ್ತಿಯನ್ನು ತೆಗೆದು ಎಸೆದು ಬಿಡಿ. ಇದರ ಅರ್ಥ ನಿಮ್ಮ ಹಲ್ಲಿನಲ್ಲಿ ಅತಿ ಹೆಚ್ಚು ಬ್ಯಾಕ್ಟೀರಿಯಾ ಇದೆ ಎಂದು. ದಿನದಲ್ಲಿ 2 ಸಲ ಈ ರೀತಿ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ರೆ ಅತಿ ಬೇಗನೆ ಹಲ್ಲು ನೋವು ಬರುವುದು ಪೂರ್ತಿಯಾಗಿ ನಿಂತು ಹೋಗುತ್ತದೆ. ನಿಮ್ಮ ಹಲ್ಲುಗಳಲ್ಲಿ ಹಾಗೂ ಹುಲ್ಕಲ್ಲುಗಳಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆಯೋ ಅದೆಲ್ಲ ಕೂಡ ಸತ್ತು ಹೋಗುತ್ತದೆ. ಅಷ್ಟೇ ಅಲ್ಲದೆ ಈ ಕುಪ್ಪಿ ಗಿಡದ ಬೇರುಗಳಿಂದ ಹಲ್ಲು ಉಜ್ಜುತ್ತಿದ್ದರೆ ಹಲ್ಲುಗಳು ದೃಢವಾಗಿ ಆರೋಗ್ಯವಾಗಿ ಬದಲಾಗುತ್ತದೆ. ಹಲ್ಲು ಸಂಬಂಧಿತ ಸಮಸ್ಯೆಗಳು ಭವಿಷ್ಯತ್ತಿನಲ್ಲಿ ಬರುವುದಿಲ್ಲ. ಚಿಕ್ಕ ಪುಟ್ಟ ಗಾಯಗಳು, ಹುಣ್ಣುಗಳು ಮುಂತಾದವು ಆದರೂ ಕೂಡ ಈ ಎಲೆ ರಸವನ್ನು ಹಚ್ಚಿಕೊಂಡರೆ ಕಡಿಮೆಯಾಗುತ್ತದೆ. ತಾಮ್ರ, ಗಜ್ಜಿ, ಅಲರ್ಜಿ ಮುಂತಾದ ಚರ್ಮ ಸಂಬಂಧಿತ ಸಮಸ್ಯೆಗಳಿದ್ದರೆ ಈ ಕುಪ್ಪಿ ಎಲೆಗಳನ್ನು ಅರೆದು ಪೇಸ್ಟ್ ಮಾಡಿಕೊಂಡು ನಿಮಗೆ ಎಲ್ಲೆಲ್ಲಿ ಅಲರ್ಜಿ ಇದೆಯೋ ಆ ಜಾಗದಲ್ಲಿ ಆಯಿಂಟ್ಮೆಂಟ್ ತರ ಹಚ್ಚಿಕೊಳ್ಳಿ. ನೀವು ಸ್ನಾನ ಮಾಡೋಕು ಅರ್ಧ ಗಂಟೆ ಮುಂಚೆ ಇದನ್ನು ಹಚ್ಚಿಕೊಂಡು ಬಳಿಕ ಸ್ನಾನ ಮಾಡಿಕೊಳ್ಳಿ. ಈ ರೀತಿ ಕೆಲವು ದಿನಗಳು ಮಾಡಿದರೆ ಅಲರ್ಜಿ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳು ಪೂರ್ತಿಯಾಗಿ ನಿಮ್ಮ ದೇಹದಲ್ಲಿ ಸತ್ತು ಹೋಗುತ್ತದೆ. ಅಲ್ಲಿ ಅಲರ್ಜಿ ಆಗಿತ್ತು ಎಂದು ಹೇಳೋಕೆ ಒಂದು ಚಿಕ್ಕ ಮಾರ್ಕ್ ಕೂಡ ಇರಲ್ಲ. ಭವಿಷ್ಯತ್ತಿನಲ್ಲಿ ಮತ್ತೆ ಆ ಜಾಗದಲ್ಲಿ ಅಲರ್ಜಿ ಬರುವುದಿಲ್ಲ. ಕೆಲವರು ಆಗಾಗ ಮೂರ್ಛೆ ಹೋಗ್ತಾರೆ. ಅಂತವರಿಗೆ 1 ಚಮಚ ಎಮ್ಮೆ ತುಪ್ಪದಲ್ಲಿ 1 ಚಮಚ ಕುಪ್ಪಿ ಎಲೆಯ ರಸವನ್ನು ಬೆರೆಸಿಕೊಟ್ಟರೆ ನಿಧಾನವಾಗಿ ಮೂರ್ಛೆ ಸಮಸ್ಯೆ ಕಡಿಮೆಯಾಗುತ್ತೆ. ಆದರೆ ಇದನ್ನು ಪ್ರತಿದಿನ ಮಾಡಲು ಹೋಗಬೇಡಿ. ಅವರು ಯಾವಾಗ ಮೂರ್ಛೆ ಹೋಗುತ್ತಾರೋ ಅವರು ಮೂರ್ಛೆಯಿಂದ ಎದ್ದ ಮೇಲೆ ಮಾತ್ರ ಇದನ್ನು ಕುಡಿಸಿರಿ. ಈ ರೀತಿ ಆಗಾಗ ಮೂರ್ಛೆ ಹೋದಾಗ ಮಾಡುತ್ತಿದ್ದರೆ ಪೂರ್ತಿಯಾಗಿ ಅವರಿಗೆ ಮೂರ್ಛೆ ಬರುವುದು ನಿಂತು ಹೋಗುತ್ತದೆ. ಈ ರೀತಿ ಹೇಳುತ್ತಾ ಹೋದರೆ ಒಂದು ದಿನವೆಲ್ಲ ಹಿಡಿಯುತ್ತದೆ. ಆದರೆ ಸಾಮಾನ್ಯವಾಗಿ ನಮಗೆ ಬರುವಂತ ಕಾಯಿಲೆಗಳು ಅಥವಾ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ಪರಿಹಾರ ತಿಳಿಸಿಕೊಟ್ಟಿದ್ದೀನಿ. ಸಾಧ್ಯವಾದಷ್ಟು ನಮಗೆ ಬರುವ ಆರೋಗ್ಯ ಸಮಸ್ಯೆಗಳನ್ನು ನಾವೇ ನಿವಾರಿಸಿಕೊಂಡರೆ ತುಂಬಾ ಒಳ್ಳೆಯದು. ನಮ್ಮ ಕೈಯಲ್ಲಿ ಆಗದೇ ಇದ್ದಾಗ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು. ಆಗಲೇ ಇನ್ನೊಂದಷ್ಟು ದಿನ ಆರೋಗ್ಯವಾಗಿ ಕೆಲ ದಿನಗಳು ಹೆಚ್ಚಾಗಿ ಬದುಕಲು ಸಾಧ್ಯ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.